ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಓಕೆ, ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡಿ ನೋಡಿ. ಓಕೆ, ಹಾಗೆ ಒಂದು ನಿಮಗೆ ಜಲಕ್ಕೆ ತೋರಿಸ್ತೀನಿ. ಓಕೆ, ಇನ್ ಬಿಟ್ವೀನ್ ನಾನು ಹೇಳ್ತೀನಿ ನಾನು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇದು ನೋಡಿ. ಓಕೆ, ಇದು ನೀವು ಓಕೆ ನೋಡಿರ್ತೀರಾ, ನೋಡದೇ ಇರ್ಬೋದು. ಓಕೆ, ನೋಡಿರೋರು ನೋಡಿ, ನೋಡಲಿಲ್ದರು ನೋಡಿ. ಓಕೆ, ನಾನು ಯಾವ ಜಾಗದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಓಕೆ ಒಂದು ಸತಿ ತೋರಿಸ್ತೀನಿ. ಓಕೆ ನೋಡಿ, ನೀವು ಓಕೆ ಕಮಿಟ್ ಮಾಡ್ಬೋದು. ಓಕೆ, ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ನೀರು ಸಮುದ್ರದಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ನಿಮಗೆ ಅದು ಏನು ಮಾಡುತ್ತೆ, ನೀವು ತುದಿಲಿದ್ದಾಗ ಕರ್ಕೊಳ್ಳುತ್ತೆ. ಓಕೆ, ಕರ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಕರ್ಕೋಬೇಕಂತ ಏನಿರಲಿಲ್ಲ. ಪ್ರಕೃತಿಯ ಮುಂದೆ ನಾವೇನೂ ಅಲ್ಲ. ಓಕೆ, ಪ್ರಕೃತಿಗೆ ನಾವು ಬಾಗಲೇಬೇಕು. ನಾವು ಅದ್ರ ವಿರುದ್ಧ ವಿರುದ್ಧ ಹೋಗೋದಕ್ಕಾಗಲ್ಲ. ನಾವು ಎಂಥ ಸ್ವಿಮ್ಮರ್ ಆಗಿರಲಿ, ಇನ್ನೊಂದಾಗಿರಲಿ, ಇಲ್ಲೇನಾಗುತ್ತೆ ನಮಗೆ ಇದೇನಾಗುತ್ತೆ, ಅಲ್ಲಿ ನಾವು ಬೀಚ್ ಹತ್ರ ನಿಂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಒಳಗಡೆ ಹೇಳ್ಕೊಳುತ್ತೆ. ನಾವು ಅಲೆಗಳು ದೊಡ್ಡ ಅಲೆಗಳು ಬಂದಾಗ ನಮಗೆ ರಿಟರ್ನ್ ಅದು ಹೇಳ್ಕೊಬೇಕಂತ ಹೇಳಿದ್ರೆ ಮತ್ತೆ ಆ ಕಡೆಯಿಂದ ಅಲೆ ಬರುತ್ತೆ. ಆಮೇಲೆ ಏನು ಮಾಡುತ್ತೆ, ದಿಬ್ಬಕ್ಕೆ ಬರ್ತದೆ. ದಿಬ್ಬಕ್ಕೆ ಬಂದ್ಬಿಟ್ಟು ಹಾಗೆ ಏನು ಮಾಡುತ್ತೆ ನೋಡಿ, ಈ ರೀತಿ ಬರ್ತಾಯಿದೆ, ಹತ್ರ ಬರುತ್ತೆ. ಅದೇನು ಮಾಡುತ್ತೆ ನೋಡಿ. ಓಕೆ, ಹೀಗೆ ಬರುತ್ತೆ. ನಾನು ಅಲ್ಲಿ ಲಗೇಜ್ ಇಟ್ಟಿದ್ದೀನಿ. ಓಕೆ, ಏನು ಮಾಡುತ್ತೆ, ನಮಗೆ ಕರ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿ ಸ್ಟೇಬಲಾಗಿ ನಿಂತಿದ್ರೆ ನಾವು ತಡ್ಕೊಳ್ತೀವಿ. ಇಲ್ಲ ಅಂದರೆ ಏನಾಗುತ್ತೆ, ನಮಗೆ ಈಜಾಡೋದಕ್ಕೂ ಇನ್ನೊಂದಕ್ಕೆ ಬಂದ್ರೂ ಅಲ್ಲಿ ನಾವೇನು ಹೆಲ್ಪ್ಲೆಸ್ಸು. ಪ್ರಕೃತಿಯ ಮುಂದೆ ನಾವು ಏನು ಹೆಲ್ಪ್ಲೆಸ್ಸು, ಅದನ್ನು ನಾವೇನು ಮಾಡೋದಕ್ಕಾಗಲ್ಲ. ದಯವಿಟ್ಟು ಎಲ್ಲಾದರೂ ಬೀಚಿಗೆ ಹೋದಾಗ ಓಕೆ ಇದನ್ನು ಏನೂ ರಿಸ್ಕ್ ತೊಗೊಳಕ್ಕೋಗ್ಬೇಡಿ. ಓಕೆ, ನಿಮಗೆ ಫ್ಯಾಮಿಲಿ ಡಿಪೆಂಡೆಂಟ್ ಇರ್ತಾರೆ ನೋಡಿ. ಈ ರೀತಿ ಏನು ಮಾಡುತ್ತೆ, ಹೇಳ್ಕೊಳ್ಳೋದಕ್ಕೆ ನಿಮಗೆ ಅಂದರೆ ಅದು ಅಲೆಗಳು ಜೋರಾದಂಗೆಲ್ಲ ಮೇಲೆ ಬರ್ತಾ ಹೋಗುತ್ತೆ. ನಾನೀಗ ಅರೌಂಡು ಫೆಬ್ರವರಿ ಎಂಡಲ್ಲಿದ್ದೀನಿ. ಓಕೆ, ಹೇಳ್ಬಿಡ್ತೀನಿ ನೋಡಿ ಇದು ಯಾವ ಬೀಚ್ ಅಂತ ಹೇಳ್ಬಿಟ್ಟು. ಓಕೆ, ನಿಮಗೆ ಗೊತ್ತಿದ್ದರೆ ಕಮಿಟ್ ಮಾಡಿ. ಓಕೆ, ಹಾಗೆ ನೋಡಿ, ನಿಮಗೆ ತುತ್ತ ಎಲ್ಲಿ ನೋಡಿದ್ರು ಓಕೆ ಹೀಗೆ ನೋಡಿ. ಸೌಂಡ್ ನೋಡಿ ಹೇಗೆ ಬರುತ್ತೆ ನೋಡಿ. ನೀರು ನೋಡಿ ನನಗೆ ಎಷ್ಟು ನೋಡಿ ಹಿಂದಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ನಾನು ಎಲ್ಲೋ ಇದ್ದೀನಿ. ಓಕೆ, ಬರ್ತಾ ಅಲೆಗಳು ಏನಾಗುತ್ತೆ, ಬರ್ತಾ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಏನಾಗಲ್ಲ. ಓಕೆ, ಅಲೆಗಳು ಓಕೆ ಹೀಗೆ ಬರ್ತದೆ. ನಿಮಗೆ ನೀವು ಎಷ್ಟು ಹಿಂದೆ ಸರಿತೀರೋ ಅಷ್ಟು ಭಾಳ ಒಳ್ಳೆಯದು. ಅದು ಬಿಟ್ಟು ನಮಗೆ ಮುಂದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನೋಡೋ ಮಧ್ಯೆ ಹೋಗ್ತೀವಿ. ಅಲ್ಲಿ ನಮಗೇನಾಗುತ್ತೆ ನೋಡಿ, ಇಲ್ಲಿ ನೋಡೋ ಮಧ್ಯೆ ಪ್ಲೇಸಸ್ ಇದೆ. ಅಲ್ಲಿ ನೋಡಿ 2 ಪ್ಲೇಸು. ಓಕೆ, ಎಲ್ಲಿ ಸಮುದ್ರ ಮತ್ತು ಇದು ನದಿ ಸೇರ್ಕೊಳ್ಳೋ ಓಕೆ ಒಂದು ವಿಲನ. ಓಕೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಓಕೆ ನಿಮ್ಗೆ ಹೇಳ್ತೀನಿ, ಕ್ಯೂರಿಯಾಸಿಟಿ ಇರ್ಬೋದು. ಓಕೆ, ನೋಡಿ, ಇದು ಒಂದು ಸಮುದ್ರ. ಇದು ಬಂದ್ಬಿಟ್ಟು ಸೋಮೇಶ್ವರ ಬೀಚು, ಮಂಗಳೂರಿನ ಸೋಮೇಶ್ವರ ಬೀಚು. ಓಕೆ, ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಓಕೆ ನಾನು ನಮ್ಮ ತಮ್ಮನಿಗೆ ತೋರಿಸೋದಕ್ಕೆ ಹಾಸ್ಪಿಟ್ಲ್ ಬಂದಿದ್ದೆ. ಅವನು ಸ್ವಲ್ಪ ಸ್ಟೇಬಲ್ ಆದಮೇಲೆ, ಸ್ವಲ್ಪ ಆರಾಮಾದಮೇಲೆ, ನನಗೂ ಫ್ರೀ ಆದಮೇಲೆ ನಾನು ಇಲ್ಲಿ ದರ್ಗಾ ಇದೆ, ದರ್ಗಾಕ್ಕೂ ಮತ್ತು ಉಲ್ಯಾಳ್ ದರ್ಗಾ ಫೇಮಸ್ ದರ್ಗಾ. ಓಕೆ, ಇವರು ಬಂದ್ಬಿಟ್ಟು ಭಾಳ ಪವಾಡ ಪುರುಷರು ಅಂತ ಹೇಳ್ಬೋದು. ಓಕೆ, ಒಳ್ಳೆ ಗುರುಗಳು ಅಂತ ಹೇಳ್ಬೋದು. ಇವ್ರ ದರ್ಗಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಈಗ ಸಮುದ್ರ ನೋಡಿ ಯಾವ ರೀತಿ ಹೇಗೆ ಮಾಡುತ್ತೆ, ಹೆಂಗೆ ಇರುತ್ತೆ. ಅದಕ್ಕೂ ಒಂದು ಜೀವ ಇರುತ್ತೆ. ಓಕೆ, ನಾವು ಅಂದ್ಕೊತೀವಿ ಅದು ನಿರ್ಜೀವ ಅಂತ ಹೇಳ್ಬಿಟ್ಟು, ಅದಕ್ಕೂ ಒಂದು ಜೀವ ಇದೆ. ಅದನ್ನು ಸಮತೋಲನ ಆಗಬೇಕಾಗತ್ತೆ, ಆಗಿರುತ್ತೆ. ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಸೋಮೇಶ್ವರ. ಓಕೆ, ಉಲ್ಯಾಳ್ ಬೀಚ್ ಅಂತಾರೆ. ಓಕೆ, ನೋಡಿ ನೀರು ಹೇಗೆ ಬರುತ್ತೆ ನೋಡಿ. ನಾನು ಹಿಂದೆ ಸರ್ಕೋಬೇಕು, ಇಲ್ಲ ಅಂದರೆ ನಾನು ಅಲ್ಲೇ ನಿಂತಾಗ ಏನಾಗುತ್ತೆ, ಅದು ನಾವು ಹೋಗಬೇಕಾಗತ್ತೆ. ನೀವು ಒಂದು ಸತಿ ನೋಡಬೇಕಾ ಸೋಮೇಶ್ವರ ಬೀಚು. ಓಕೆ, ಒಂದು ಸತಿ ವಿಸಿಟ್ ಮಾಡಿ. ಓಕೆ, ಆಯಿತಾ. ಮಂಗಳೂರಿಗೆ ಬಂದರೆ ಮತ್ತೆ ಬೇರೆ ಬೀಚಸ್ ಇದೆ, ನೋಡೋಣ. ನಮಗೆ ಟೈಮ್ ಆದರೆ ನಾನು ಅವನು ಬೀಚ್ನ ನಿಮ್ಗೆ ತೋರಿಸ್ತೀನಿ. ಓಕೆ, ಒಂದು ಸತಿ ನೋಡೋ ಅಂಥ ಬೀಚು ನೋಡಿ. ಸಮುದ್ರ ಹೇಗೆ ಉಕ್ಕಿ ಹರಿತಾ ಇರುತ್ತೆ. ಇದನ್ನು ನಾನು ಬಂದಿರೋದು ಫೆಬ್ರವರಿ ಎಂಡಲ್ಲಿ. ಓಕೆ, ಹಾಗೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು, ನನ್ನ ವೀಡಿಯೋನ ಓಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಹೀಗೆ ಪ್ರೋತ್ಸಾಹಿಸಿ. ಓಕೆ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು.